ನೋಡಲಿ ಬ್ಲ್ಯಾಕ್ ಕಾಣಿಸ್ತಾವೆ ಚೆರಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತಿನ ವ್ಲಾಗ್ ಬಂದು ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ವ್ಲಾಗಲ್ಲಿ ಏನಿದೆ, ನಾವೆಲ್ಲಿ ಬಂದಿದ್ದೀವಿ ಅಂತೇಳಿ ನೋಡೋಣ. ನಾವು ಬಂದಿರುವಂಥದ್ದು ಈಗ ಕೇಂದ್ರಾಡಳಿತ ಪ್ರದೇಶ ಆಗಿರುವಂತಹ ದಮನ್. ಈ ದಮನ್ನಲ್ಲಿ ಇತ್ತೀಚೆಗೆ 1-2-3 ಮಂತ್ಸ್ ಬ್ಯಾಕ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಬರ್ಡ್ಸ್ ಪಾರ್ಕ್ನ ಮಾಡಿದ್ದಾರೆ. ಹಾಗಾಗಿ ಅದನ್ನು ನೋಡೋಣ ಅಂತೇಳಿ ಬಂದಿದ್ದೀವಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀವಿ. ಈ ಒಂದು ಬರ್ಡ್ಸ್ ಪಾರ್ಕು ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಬರ್ಡ್ಸ್ ಪಾರ್ಕು ಮಾಡಿರುವಂಥದ್ದು. ಟಿಕೆಟ್ ಎಲ್ಲ ತೊಗೊಂಡು ಈಗ ಒಳಗಡೆ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರೋದು ಡಸ್ಟ್ಬಿನ್ನು ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲಿ ಪ್ರತಿಯೊಂದು ಕೂಡ ನೇಚರ್ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ. ಅಂದರೆ ಬರ್ಡ್ಸ್ಗೆ ಯಾವುದೇ ಥರ ಹಾನಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ವಸ್ತುಗಳನ್ನ, ಬಾಟಲ್ಲು ಅದನ್ನೆಲ್ಲ ಏನೂ ಯೂಸ್ ಮಾಡಿಲ್ಲ. ಈ ಥರ ಒಂದು ನೇಚರ್ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ. ಹಾಗೆ ಈ ಪಾರ್ಕ್ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ಟಿಕೆಟ್ ಕೂಡ ಅವೈಲಬಲ್ ಇರುತ್ತೆ. ಮಕ್ಕಳಿಗೆ 5 ಇಯರ್ಸ್ವರೆಗೂ ಫ್ರೀ ಇರುತ್ತೆ. ಆಮೇಲೆ ಆಫ್ ಚಾರ್ಜ್ ಇರುತ್ತೆ ಒಂದು 15 to 18 ಇಯರ್ಸ್ವರೆಗೂ. ಹಾಗೆ ದೊಡ್ಡವ್ರಿಗೆ 100 ರೂಪೀಸ್ ಚಾರ್ಜ್ ಇರುತ್ತೆ. ಟಿಕೆಟ್ನ ತೊಗೊಂಡ್ಮೇಲೆ ಟೋಕನ್ ಕೊಡ್ತಾರೆ. ಅದನ್ನು ಸೇಫಾಗಿ ಇಟ್ಕೊಂಡು ವಾಪಸ್ ಹೋಗುವಾಗ ಮತ್ತೆ ಟೋಕನ್ನ ರಿಟರ್ನ್ ಕೊಟ್ಟು ಹೋಗಬೇಕಾಗುತ್ತೆ. ಹಾಗೆ ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋಗಬೇಕಾಗತ್ತೆ. ಹೋದ್ಮೇಲೆ ಆಮೇಲೆ ಸಿಗುವಂಥದ್ದು ಈ ಒಂದು ಬರ್ಡ್ಸ್ಗಳು. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸ್ವಲ್ಪ ಒಳಗೆ ಮಾಡಿದ್ದಾರೆ, ಬರ್ಡ್ಸ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಈ ಬರ್ಡ್ಸ್ ಪಾರ್ಕು ಡೇ ಪೂರ್ತಿ ಓಪನ್ ಇರೋದಿಲ್ಲ. ಬೆಳಿಗ್ಗೆ ಟೈಮು 9:30 ಇಂದ 12 o'clockವರೆಗೂ ಓಪನ್ ಇರುತ್ತೆ. ಮತ್ತು ಮಧ್ಯಾಹ್ನ 3 o'clock ಸಂಜೆ 6-6:30ವರೆಗೂ ಓಪನ್ ಇರುತ್ತೆ. ಮಧ್ಯಾಹ್ನ 1-2-3 hours ಬ್ರೇಕ್ ಇರುತ್ತೆ. ಅಂದರೆ ಆ ಟೈಮಲ್ಲಿ ಪಕ್ಷಿಗಳು ಕೂಡ ಏನು ಆಟ ಆಡೋದು ಆ ಥರ ಏನು ಮಾಡ್ತಾ ಇರಲ್ಲ. ಅವು ಕೂಡ ರೆಸ್ಟ್ ಬೇಕಾಗುತ್ತೆ ಬಿಸಿಲು ಟೈಮಲ್ಲಿ. ಹಾಗಾಗಿ ಹೊರಗಡೆ ಕೂಡ ಬರಲ್ಲ, ಅವು ನೆರಳಲ್ಲಿ ಕೂತ್ಬಿಟ್ಟಿರ್ತವೆ. ಹಾಗಾಗಿ ಅವರು ಕೂಡ ಮಧ್ಯಾಹ್ನ ಸ್ವಲ್ಪ 1-2-3 hours ಬ್ರೇಕ್ ಕೊಟ್ಟು ಬೆಳಿಗ್ಗೆ ಮತ್ತು ಸಂಜೆ ಟೈಮು ಓಪನ್ ಇಟ್ಟಿದ್ದಾರೆ. ಅದರಲ್ಲೂ ಬೆಳಿಗ್ಗೆ ಟೈಮ್ ಹೋದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗಿದ್ದಾಗೂ ಕೂಡ ಸ್ವಲ್ಪನೇ ಲೇಟ್ ಆಗಿಬಿಟ್ಟಿತ್ತು. ಒಂದು 11:30-12 ಗಂಟೆ ಆಗಿಬಿಟ್ಟಿತ್ತು. ಆವಾಗಲೂ ಕೂಡ ಸ್ವಲ್ಪ ಪಕ್ಷಿಗಳೆಲ್ಲ ಒಳಗಡೆ ಥರ ಇದ್ದು ಜಾಸ್ತಿ ಹೊರಗಡೆ ಬರ್ತಾ ಇರಲಿಲ್ಲ. ಬೆಳಿಗ್ಗೆ 9:30-10 ಗಂಟೆ ಒಳಗಡೆ ಹೋದರೆ ತುಂಬಾ ಬೆಸ್ಟ್ ಟೈಮು ಪಕ್ಷಿಗಳೆಲ್ಲ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ಏನಪ್ಪ ಇವೆಲ್ಲ, ಏನಪ್ಪ ಸರಿಮ್ಮ, ಏನದು? ಇರ್ರಿ ಎಲ್ಲರೂ ಒಂದ್ ಕಡೆ ತೋರ್ಸೋರ್ನ. ಸರಿ ಅಪ್ಪು, ಏನದು? ಅಲ್ಲಿ ನೋಡು, ಅದ್ರ ಒಳಗಡೆ ನಾವಾ ಐತೆ ಒಂದು, ಅದ್ರೊಳಗಡೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದಿದ್ದಂತೂ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡಿದ್ರು ಇಬ್ಬರು ಕೂಡ. ಎಲ್ಲ ಕೂಡ ಹೊಸದಾಗಿ ನೋಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ, ಅದ್ಯಾಕೆ ಹೀಗೆ, ಇದ್ಯಾಕೆ ಹೀಗೆ ಅಂತೆಲ್ಲ ಕೇಳಿ ತಿಳ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರು.
ಇವೇನಪ್ಪ ಹಿಂಗವಿ ಇವ್ ನೋಡಿ ಹೆಂಗವೆ ಅವೇನೋ ಅಕ್ಕಿ ನಡಿ ಇನ್ನ ಸ್ವಲ್ಪ ಮುಂದೆ ಸರಿಮಾ ನಡಿ ನಡಿ ಆದ್ರೆ ಇನ್ನೂ ನೀರು ಬಿಟ್ಟಿಲ್ಲ ಬಾ ಐ ಅಪ್ಪು ಜಾಸ್ತಿ ಗಮಸು ಫ್ರೂಟ್ಸ್ ಗಿಡಗಳು ಯಾಕವ್ರೆ ಅಂದ್ರೆ ಬಡ್ಸ್ಬೇಕಾಗಿರೋ ಥರ ಇದು ಒಂದಿನ ಹೆಂಗ್ ಮಾಡ್ತಾರೆ ಗೊತ್ತಿದ್ನಾ ನಾವು ಒಂದ್ಸರಿ ಅಲ್ಲಿ ಒಳಗಡೆ ಹೋಗಿದ್ದಾಗ ಇದರಲ್ಲಿ ಎಂತರ ಹೇಳು ಈಗ ಉಜ್ಜೈನ್ಗೆ ಹೋಗಿದ್ದಾಗ ಬಡ್ಸ್ಗೆ ಅಂತ ಅಲ್ಲ ಇದೇ ಬೇರೆ ಅದೇ ಸಕ್ಕದಾಗಿರ್ತದೆ ಬ್ಲ್ಯಾಕ್ ಕಾಣಿಸ್ತಾವೆ अंकल ले जाए ಅದ್ರ ಸೌಂಡ್ ನೋಡಂಗ ಹೆಂಗ್ ಬಿಡ್ಕತಾವ ಕಲರ್ ಬಿಡಿಸ್ತಾನೆ ಇವು ಚೆನ್ನಾಗದದು ಪಕ್ಷಿಗೆ ಬೇಕಲ್ಲ ಚೆನ್ನಾಗದೆ ಹಿರಿಯ ಚೇರಿ ಎಲ್ಲ ವಿಡಿಯೋ ಜಾಸ್ತಿ ಅಲ್ಲ ಬರ್ತಾರೆ ಏ ಇಲ್ಲಿ 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 ಅವಾಗಲೇ ಸ್ನೇಕ್ ಒಂದಲ್ಲ ಸ್ನೇಕ್ ಅಲ್ಲ ಕಣ ಇದು ಅವಾಗಲೇ ನೀನು ಸ್ನೇಕ್ ಒಂದಲ್ಲ ಕಚ್ತವ ಇದು ಕಾಡು ಕೋಳಿ ಅಂತಾರಲ್ಲ ಹೆಂಗೆ ಮತ್ತು ಈ ಪಾರ್ಕಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎಲ್ಲ ಪಕ್ಷಿಗಳನ್ನೂ ಒಟ್ಟಿಗೆ ಇಟ್ಟಿಲ್ಲ, 3 ಡಿವೈಡ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಪಕ್ಷಿಗಳೇ ಒಂದು ಸೈಡು, ಚಿಕ್ಕ ಚಿಕ್ಕ ಪಕ್ಷಿಗಳೇ ಒಂದು ಸೈಡು, ಮತ್ತು ರೇರಾಗಿ ಸಿಗ್ತವೆ ನೋಡಿ, ಒಂದೊಂದು ಎಲ್ಲೂ ಸಿಗೋದಿಲ್ಲ ಆ ಥರ ಪಕ್ಷಿಗಳೇ ಒಂದು ಸೈಡು. ಈ ಥರ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಬೇರೆ ಬೇರೆ ಕಡೆ ಅವನ್ನ ಇಟ್ಟಿದ್ದಾರೆ. ಈ ಥರ ಇಡೋದ್ರಿಂದ ಪಕ್ಷಿಗಳು ಕೂಡ ತುಂಬಾ ಸೇಫ್ ಆಗಿರ್ತವೆ. ಸ್ವಿಮ್ಮಿಂಗ್ ಆಡ್ತಾಳೆ, ಅವು ಕಾಲಲ್ಲಿ ನೋಡಿ ಹೆಂಗ್ ಸ್ವಿಮ್ ಮಾಡ್ತಾವ. ಮೊಟ್ಟೆ ಅಲ್ಲ ಅದು ಕಲ್ಲು, ಎಲ್ಲ ಮೊಟ್ಟೆ, ಅದು ಮೊಟ್ಟೆಲ್ಲ ಡಿಸೈನ್ ಆಗಿ ಕಾಣಿಸೋದಕ್ಕೆ ಕಲ್ಲು ಅಲ್ಲೋಡವು ಮೊಟ್ಟೆಲಪ್ಪು, ಅವು ಕಾಲಲ್ಲೇ ಸ್ವಿಮ್ ಮಾಡ್ತಾವ ತಾನೇ. ಅಪ್ಪು ನಿಂಗೆ ಖುಷಿ ಆಯ್ತಾ? ಮಜಾ ಈಗ
ಈಗ ಒಂದು ಅರ್ಧದಷ್ಟು ಪಾರ್ಕ್ನ ನಾವು ಸುತ್ತಾಡಿ ನೋಡಿ ಅದನ್ನು ಮುಗಿಸಿದ್ದೀವಿ. ಈಗ ಈ ಥರ ಕೂತ್ಕೊಳ್ಳೋಕ್ಕೆ ಅಲ್ಲಲ್ಲೇ ಈ ಥರ ಜಾಗಗಳನ್ನ ಮಾಡಿದ್ದಾರೆ ಮತ್ತು ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ತುಂಬಾ ನೀಟಾಗೆ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಚೆರಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಇದ್ರೊಳಗಡೆ ಅಂತೇಳಿ. ಗೇಮ್ ಆಡ್ತಾವಳು ಸರಿ. ಎಲ್ಲಾದ್ರೂ ಆದ್ರೋಗ ಇಲ್ಲಾರಾಗ ಅಲ್ಲ ಇಲ್ಲಿ. ಏಯ್ ಹಂಗಲ್ಲ ಕಣ, ಅವನ್ಗೆ ಆಡಕ್ಕೆ ಬರ್ತಾಯಿಲ್ಲ. ಹಿಂಗೆ ಒಳಿಕ್ ಹೋಗು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈ ಒಂದು ಪಾರ್ಕಿನ ಸೆಂಟರಲ್ಲಿ ಈ ಥರ ಒಂದು ಬೆಟ್ಟ ಥರ ಕ್ರಿಯೇಟ್ ಮಾಡಿ ಅಲ್ಲಿ ಮೇಲಿಂದ ನೀರು ಬರೋ ಥರ ಫಾಲ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಇದು ಸೇಮ್ ಒಂದು ಫಾರೆಸ್ಟ್ ರೀತಿಯಲ್ಲಿ ಟಚ್ ಕೊಡೋದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಈ ಒಂದು ಬೆಟ್ಟ ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಅಂಥದ್ದು. ಒಂಥರ ಇದು ಹೇಗಿದೆ ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲೇ ಇದೆ ಈ ಒಂದು ಪಾರ್ಕ್ಗೆ. ತುಂಬಾ ಚೆನ್ನಾಗಿದೆ. ಮಕ್ಕಳು ನೋಡ್ತಾ ಇರ್ಬೋದು, ಫೋಟೋ ತೆಗಿತೀವಿ ನಿಂತ್ಕೊಳ್ಳಿ ಅಂದ್ರೂ ಅವರು ರೆಡಿ ಇಲ್ಲ ನಿಂತ್ಕೊಳ್ಳೋದಕ್ಕೆ ಸರಿಯಾಗಿ. ಆ ಕಡೆನೇ ಅದನ್ನೇ ನೋಡ್ತಾ ಇದ್ದಾರೆ ವಾಟರ್ ಫಾಲ್ಸ್ನ. ತುಂಬಾ ಚೆನ್ನಾಗಿದೆ. ಮೇಲಿಂದ ನೀರು ಬೀಳ್ತಿರುವಂಥ ಸೌಂಡನ್ನ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಪೂರ್ತಿಯಾಗಿ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಇಲ್ಲಿ ಮರಳಿರೋದ್ರಿಂದ ಮಕ್ಕಳು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನೆರಳು ಕೂಡ ಇತ್ತು ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲ ಇದೆ. ನೀರನ್ನೆಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಮರಳಲ್ಲಿ ಆಟ ಆಡ್ಕೊಂಡು ಕೂತಿದ್ರು. ನಾವು ಕೂಡ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ಮತ್ತು ಈ ಒಂದು ಬರ್ಡ್ಸ್ ಪಾರ್ಕಲ್ಲಿ ತುಂಬಾ ವೆರೈಟಿ ಫ್ರೂಟ್ಸ್ಗಳ ಮರಗಳನ್ನ ಹಾಕಿದ್ದಾರೆ. ಲೈಕ್ ಹಲಸಿನ ಮರ, ನೇರಳೆ ಹಣ್ಣಿನ ಮರ, ಮಲ್ಬೆರಿ, ಮ್ಯಾಂಗೋ ಟ್ರೀ, ಆಲದ ಮರ, ಈ ಥರ ಸುಮಾರಷ್ಟು ಪಕ್ಷಿಗಳಿಗೆ ಯೂಸ್ ಆಗೋ ಥರ ಪಕ್ಷಿಗಳು ತಿನ್ನೋ ರೀತಿಯಲ್ಲಿ ಇರೋವಂತಹ ಮರಗಳ ಹಣ್ಣಿನ ಮರಗಳನ್ನ ಹಾಕಿದ್ದಾರೆ. ಅಂದರೆ ಇದು ಒಂದು 2 years ಬಿಟ್ಟು ಈ ಪಾರ್ಕಿಗೆ ಬಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿಂತ 2 ಪಟ್ಟು ತುಂಬ ಚೆನ್ನಾಗಿರುತ್ತೆ. ಕಣ್ಣಿಗಂತೂ ತುಂಬಾ ಆನಂದ ಆಗುತ್ತೆ ಅಂತ ಹೇಳ್ಬೋದು. ಇದು ರೀಸೆಂಟಾಗಿ ಮಾಡಿರೋದು 3 months ಬ್ಯಾಕ್ ಅಷ್ಟೇ. ಇನ್ನು ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಬರ್ಡ್ಸ್ ಪಾರ್ಕ್ನೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಬಂದಿದ್ದಾದಮೇಲೆ ಅಲ್ಲೇ ಪಕ್ಕದಲ್ಲಿರೋಂಥ ಬೀಚಿಗೆ ಕೂಡ ಬಂದ್ವಿ. ಈ ಪಾರ್ಕ್ ಮಾಡಿರೋಂಥದ್ದು ದಮನ್ ಬೀಚ್ ಪಕ್ಕದಲ್ಲೇ. ಎರಡೂ ಕೂಡ ನೋಡ್ಕೊಂಡು ಬರ್ಬೋದು ಒಟ್ಟಿಗೆ. ಅಲ್ಲಿಗೆ ಹೋದರೆ ದಮನ್ ಬೀಚಿಗೆ ಹೋದರೆ ಬೀಚು ನೋಡ್ಬೋದು, ಬರ್ಡ್ಸ್ ಪಾರ್ಕು ಕೂಡ ನೋಡ್ಬೋದು. ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇರೋವಂಥದ್ದು. ಹಾಗಾಗಿ ನಾವು ಅದನ್ನು ಮುಗಿಸ್ಕೊಂಡು ಈಗ ಬೀಚ್ ಕಡೆ ಬಂದಿದ್ದೀವಿ. ಅಂದರೆ ನಮಗೆ ಬೀಚ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಮಕ್ಳುಗಳಿಗೆ ಎಕ್ಸ್ಟ್ರಾ ಪೇರ್ ಡ್ರೆಸ್ ಏನೂ ತೊಗೊಂಡು ಬಂದಿರಲಿಲ್ಲ. ಸುಮ್ಮನೆ ಹಾಗೆ ಒಂದು ವಿಸಿಟ್ ಒಂದು ರೌಂಡು ಓಡಾಡಿಕೊಂಡು ಬಂದ್ವಿ ಅಷ್ಟೇ. ಅಲ್ಲಿ ಎಲ್ಲ ನೀರಲ್ಲೆಲ್ಲ ಆಟಾಡೋಕ್ಕೇನು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಆಡೋಣ ಅಂತ ಹೇಳಿ. ಹಾಗೆ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.